ಇಲ್ಲ, ನನ್ಗೆ ಎಷ್ಟು ದುಃಖ ಇದೆಯೋ ಅಷ್ಟೇ ಕೋಪ ನಿಮ್ ಎಲ್ಲಾರ ಮೇಲೂ ಇದೆ. ಮನೇಲಿ ಇಷ್ಟೊಂದೆಲ್ಲ ನಡೀತಿದ್ರು ನೀವುಗಳು ನನಗೆ ಒಂದು ಮಾತು ಹೇಳಿಲ್ಲ ಅಲ್ವಾ? ನನ್ನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ? ನಾನು ನಿಮ್ಗಳ ಜೊತೆ ಮಾತೇ ಆಡೋದಿಲ್ಲ. ನಮ್ಮ ತಂಗಿ ಅಂದರೆ ನಮಗೆ ಪ್ರಾಣ. ಅವಳಿಗೆ ದುಃಖ ಆಗಿದೆ ಅಂದರೆ ನಮ್ಮ ಹೃದಯಕ್ಕೆ ಗಾಯ ಆಗಿದೆ ಅಂತ ಅರ್ಥ. ನಿಧಿ, ನಿನಗೆಲ್ಲ ವಿಷಯನೂ ಹೇಳಬೇಕು ಅಂದ್ಕೊಂಡ್ವಿ. ಆದರೆ ಚಿಕ್ಕಮ್ಮ ಮಾಡಿರೋ ತಪ್ಪಿಗೆ ನಿನಗೆ ನೋವು ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಮಾಡಿರೋ ತಪ್ಪುಗಳನ್ನ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಅಂಥದ್ರಲ್ಲಿ ಅದನ್ನು ನಿನ್ನ ಹತ್ರ ಹೇಗೆ ಹೇಳೋದು? ಈ ಮನೇಲಂತೂ ನೆಮ್ಮದಿ ಇಲ್ಲ. ಕಡೆ ಪಕ್ಷ ನೀನಾದರೂ ಅಲ್ಲಿ ನೆಮ್ಮದಿಯಾಗಿರಲಿ ಅಂತ ನಾವ್ಯಾರೂ ಆ ವಿಷಯನ ಹೇಳಿಲ್ಲ. ನಿಮ್ಮ ತಾಯಿಗೆ ಶಿಕ್ಷೆ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ನಾವು ಹೇಗೆ ಹೇಳ್ಕೊಳ್ಳೋದು? ಅದ್ರಲ್ಲಿ ತಪ್ಪೇನೂ ಇಲ್ಲ ಅಣ್ಣ. ಮಾಮ್ ಮಾಡಿರೋ ಕೆಲಸಗಳ ಬಗ್ಗೆ ನನಗೂ ತುಂಬ ಬೇಜಾರಿದೆ. ಮಾಮಿಗೆ ಶಿಕ್ಷೆ ಆಗಲೇಬೇಕು ಅಂತ ನನಗೂ ಅನ್ನಿಸ್ತಿದೆ. ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ. ಇಷ್ಟು ದಿನ ಸಾಕಿ ಸಲಹಿರೋ ದೊಡ್ಡಪ್ಪ ದೊಡ್ಡಮ್ಮಂಗೆ ಮೋಸ ಆಗಬಾರ್ದು. ನೀವು ಅನುಭವಿಸಿರೋ ನೋವುಗಳಿಗೆ ಅನ್ಯಾಯ ಆಗಬಾರ್ದು. ಮಾಮಿಗೆ ಶಿಕ್ಷೆ ಕೊಡ್ಸೋಕ್ಕೆ ನಾನು ನಿಮ್ಮ ಹಾಗೆ ಪ್ರಯತ್ನ ಪಡ್ತೀನಿ. ಆ ಶಾರ್ವರಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇನ್ಸ್ಪೆಕ್ಟರ್? ಇಲ್ಲ ಮಾಧವ್ ಅವರೇ, ನಾವು ಹುಡುಕ್ತಿದ್ದೀವಿ, ಆದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ನು ಸಿಗ್ತಿಲ್ಲ. ಇನ್ನು ಎಷ್ಟು ದಿನ ಅಂತ ಹುಡುಕ್ತಾ ಇರ್ತೀರಾ? ನೀವು ಈ ರೀತಿ ಹುಡುಕೋಷ್ಟರಲ್ಲಿ ಅವಳು ಇನ್ನೇನಾದರೂ ಅನಾಹುತ ಮಾಡಿರ್ತಾಳಷ್ಟೇ. ನಿಮ್ಮನ್ನು ನಂಬಿ ಸುಮ್ಮನೆ ಇರೋಕ್ಕಾಗಲ್ಲ. ನಾವೇ ರಸ್ತೆಗಿಳಿದು ಹುಡುಕ್ಬೇಕಾಗತ್ತೆ. ದಯವಿಟ್ಟು ಕ್ಷಮಿಸಿ ಇನ್ಸ್ಪೆಕ್ಟರ್. ಮಾಧವ್ ಅವ್ರ ಮನಸ್ಥಿತಿ ಸರಿ ಇಲ್ಲ. ಕೋಪದಲ್ಲಿ ಏನೇನೋ ಹೇಳ್ತಾ ಇದ್ದಾರೆ. ನೀವು ತಪ್ಪು ತಿಳ್ಕೊಬೇಡಿ. ಮಾಧವ್ ಅವ್ರ ಬಗ್ಗೆ ನಮಗೆ ಗೊತ್ತಿದೆಯಲ್ಲ ಮೇಡಮ್, ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ಅವರಿಗೆ ಧೈರ್ಯ ಹೇಳಿ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಕಡೆ ಹುಡುಕ್ತಿದ್ದೀವಿ, ಅವಳು ಸಿಕ್ಕೇ ಸಿಗ್ತಾಳೆ. ಓಕೆ ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ನಮಸ್ಕಾರ. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ. ಸಮಾಧಾನನ? ಇಷ್ಟೆಲ್ಲ ನಡೀತಾ ಇದ್ರು ಹೇಗೆ ಸಮಾಧಾನವಾಗಿರೋಕ್ಕಾಗತ್ತೆ? ಅವಳು ಮಕ್ಕಳಿಗೆ ಏನು ಮಾಡಿಬಿಡ್ತಾಳೋ ಅಂತ ಒಂದೊಂದು ಕ್ಷಣನೂ ಆತಂಕ ಆಗ್ತಾ ಇದೆ. ಇಲ್ಲ ಮಾಧವ್ ಅವರೇ, ಅವಳಿಂದ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ. ಹಾಗಂತ ಅಂದ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅವಳಿಂದ ಈಗಾಗಲೇ ನಾನು ಸುಮತಿನ ಕಳ್ಕೊಂಡಿದ್ದೀನಿ. ಆ ನೋವಿಂದ ಹೊರಗಡೆ ಬರೋದಕ್ಕೆ ನನಗೆ ಇಷ್ಟು ವರ್ಷ ಆಯಿತು. ಈಗ ನಿಮಗಾಗಲಿ ಮಕ್ಕಳಿಗಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಬದುಕಿರೋದಿಲ್ಲ. ಮಾಧವ್ ಅವರೇ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಮಾತು ನಂಬಿ. ಶಾರ್ವರಿ ಆಟ ಇನ್ನು ಹೆಚ್ಚು ದಿನ ನಡೆಯಲ್ಲ. ಹೌದಪ್ಪ, ಅಮ್ಮ ಹೇಳ್ತಿರೋದು ನಿಜಾನೇ. ನಾವು ಈ ರೀತಿ ವೀಕ್ ಆದಷ್ಟು ಶಾರ್ವರಿನೂ ಸ್ಟ್ರಾಂಗ್ ಆಗ್ತಾಳೆ. ನೀವು ಆದಷ್ಟು ಬೇಗ ಹುಷಾರಾಗಬೇಕು. ಈ ಮನೇಲಿ ನಡೀತಿರೋದೆಲ್ಲ ಅವಳಿಗೆ ಗೊತ್ತಾಗ್ತಿದೆ ಅಂತಂದರೆ ನಾವು ಹೆದರ್ತಿರೋದು ಕೂಡ ಅವಳಿಗೆ ಗೊತ್ತಾಗ್ತಿರುತ್ತೆ. ನಾವು ಸಂತೋಷವಾಗಿದ್ದಷ್ಟು
ಅವಳು ಸೋತ ಹಾಗೇನೆ ಲೆಕ್ಕ. ಅದೇ ನನಗೆ ಗೊತ್ತಾಗ್ತಿಲ್ಲ. ಮನೇಲಿ ನಡೀತಿರೋದೆಲ್ಲ ಅವಳಿಗೆ ಹೇಗೆ ಗೊತ್ತಾಗ್ತಿದೆ? ಮಾಧವ್ ಅವರೇ, ಅಷ್ಟಕ್ಕೂ ಶಾರ್ವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಆ ರೌಡಿಗಳು ಕೊಡೋಕ್ಕೆ, ಬೇರೆ ಬೇರೆ ಫೋನ್ ನಂಬರ್ಗಳು ತಗೊಂಡು ಅದರಿಂದ ಕಾಲ್ ಮಾಡೋಕ್ಕೆ ತುಂಬ ದುಡ್ಡು ಬೇಕಲ್ವಾ? ಅಮ್ಮ, ನೀನು ಕರೆಕ್ಟ್ ಪಾಯಿಂಟೇ ಹೇಳ್ತಿದ್ಯಾ. ಅವಳು ಇಷ್ಟೆಲ್ಲ ಸಲೀಸಾಗಿ ಮಾಡ್ತಿದ್ದಾಳೆ ಅಂತಂದರೆ ಅವಳ ಹತ್ರ ತುಂಬ ಹಣ ಇದೆ ಅಂತಲೇ ಅರ್ಥ. ಮಾಧವ್ ಅವರೇ, ಅವಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಎಲ್ಲ ದುಡ್ಡು ಕಂಪನಿದು ಅಥವಾ ಮನೆದೇ ಆಗಿರುತ್ತೆ ಅಲ್ವಾ? ಅವಳಿಗೆ ಹಣ ಬರ್ತಾ ಇರೋ ಯಾವ್ಯಾವ ಮೂಲಗಳಿದೆಯೋ ಅದನ್ನೆಲ್ಲ ನಿಲ್ಲಿಸ್ಬೋದಾ? ನೀವು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಇದು ಒಂಥರ ಒಳ್ಳೆ ಐಡಿಯಾನೇ. ಸಮರ್ಥ್, ಒಂದು ಕೆಲಸ ಮಾಡು. ನೀನು ಈಗಲೇ ಅವಿಗೆ ಹೇಳಿ ಪೊಲೀಸ್ಗೆ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ತೊಗೊಂಡೋಗಿ ಅವಳು ಅಪ್ಸ್ಕೊಂಡಾಗಿದ್ದಾಳೆ ಅಂತ ಅವಳ ಅಕೌಂಟ್ಸ್ ಎಲ್ಲ ಬ್ಲಾಕ್ ಮಾಡಿಸು. ಸರಿಯಪ್ಪ, ಹಾಗೆ ಮಾಡ್ತೀನಿ. ದುಡ್ಡು ಬರೋದು ನಿಂತೋದ್ರೆ ಅವಳು ಇಷ್ಟೆಲ್ಲ ಮೆರೆಯೋದಕ್ಕಾಗೋದಿಲ್ಲ. ಅವಳು ಹೇಗೆ ಮರೇಲಿ ಬಚ್ಚಿಟ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾಳೋ, ನಾವು ಹಾಗೇನೆ ಅವಳು ಗೊತ್ತಿಲ್ಲದೆ ಇದ್ದಾಗೆ ಅವಳನ್ನು ತುಳಿಬೇಕು. ಕೈಯಲ್ಲಿ ದುಡ್ಡಿಲ್ದೆ ಇನ್ನು ಮುಂದೆ ಹೇಗೆ ಈ ಆಟಗಳೆಲ್ಲ ಆಡ್ತಾಳೋ ನೋಡೇ ಬಿಡೋಣ. ಸರಿ, ಇಷ್ಟು ದಿನ ನೀನು ಈ ಮನೇಲಿ ಕೆಲಸ ಮಾಡಿದ್ದು ಸಾಕು. ಈಗ ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಅಂಕಲ್, ಅಡುಗೆ ಮಾಡೋದಕ್ಕೂ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಈಗ ನೋಡಿದ್ರೆ ಬಡಿಸ್ತೀನಿ ಅಂತಿದ್ದೀರಾ. ಏನು ಬೇಡ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಸಾಧ್ಯವಾಗದ ಮಾತು. ಇಲ್ಲಿ ಬಾ 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 ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ನೋಡಮ್ಮ, ಕೂತ್ಕೋ. ದೊಡ್ಡವ್ರು ಹೇಳಿದ್ದನ್ನ ಕೇಳಬೇಕು. ಕೂತ್ಕ ಕೂತ್ಕ. ನೀನು ಕೂತ್ಕೋ, ನಾನು ಊಟ ಬಡಿಸ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಹಿಡಿದ ಕೆಲಸನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಏನಂತೀರಿ? ಈ ಚಪಾತಿ ತಾವೇ ಮಾಡಿದ್ದು? ಹೌದು ಹೌದು, ನಿಸ್ಸಂದೇಹವಾಗಿ ನಾನೇ ಮಾಡಿದ್ದು. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ರುಚಿಯಾಗಿರುತ್ತೆ. ಓಹೋ, ಈ ಚಪಾತಿ ತಾವು ಬಡಿಸಿದ ಕ್ಷಣದಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ ಇದು ಯಾವ ದೇಶದ ನಕ್ಷೆಗೆ ಸರಿ ಹೋಗುತ್ತೆ ಅಂತ. ಬಹಳ ವಿಚಿತ್ರವಾಗಿದೆ. ಆಕಾರ ಮುಖ್ಯ ಅಲ್ಲ ದತ್ತ ಮಹಾಪ್ರಭುಗಳೇ, ಆರೋಗ್ಯ ರುಚಿ ಬಹಳ ಮುಖ್ಯ. ಅಲ್ಲ, ಚಪಾತಿ ರೌಂಡಾಗೆ ಇರಬೇಕು ಅಂತ ಯಾರಾದರೂ ಶಾಸ್ತ್ರ ಬರೆದಿಟ್ಟಿದಾರ? ಇಲ್ಲ ತಾನೆ. ತಿನ್ನಕ್ಕೆ ಮುಂಚೆ ಚಪಾತಿನ ಮುರ್ಕೊಂಡು ಬಾಯಿಗೆ ಹಾಕ್ಕೊಂಡು ಅಂತ ಅಗದು ಪಚನ ಮಾಡಿ ನುಂಗ್ತೀವಿ. ಅಂಥದ್ರಲ್ಲಿ ಆಕಾರ ಹೇಗಿದ್ರೆ ಏನು? ದತ್ತ ಮಹಾಪ್ರಭುಗಳೇ, ಮನುಷ್ಯನ ಮುಖ ನೋಡಿ ಆಚಾರ ವಿಚಾರ ಅಳಿಬಾರ್ದು. ಹಾಗೆ ಚಪಾತಿ ಆಕಾರ ನೋಡಿ ರುಚಿನ ಅಲ್ಲಗೆಳಿಬಾರ್ದು. ಗೊತ್ತಾಯ್ತೆ? ಸರಿ ಬಿಡಪ್ಪ, ನೀನು ಹೇಳೋ ಪ್ರಕಾರ ಚಪಾತಿ, ಪಲ್ಯ, ಅನ್ನ, ಸಾರು, ಹುಳಿ ಎಲ್ಲ ಕಲಿಸ್ಕೊಂಡು ತಿಂದರೂ ತಪ್ಪೇನಿಲ್ಲ. ಯಾಕೆಂತಂದರೆ ಅವೆಲ್ಲ ಹೊಟ್ಟೆ ಒಳಗೆ ಹೋದ್ಮೇಲೆ ಒಟ್ಟಿಗೆ ಅರಗತ್ತೆ ಅಲ್ವಾ? ತಾತ, ಸುಮ್ಮನೆ ಯಾಕೋನ ರೇಗಿಸ್ತೀರಾ? ಕಷ್ಟಪಟ್ಟು ಮಾಡಿದ್ರಲ್ವಾ, ರುಚಿಯಾಗಿ ಇರುತ್ತೆ, ತಿನ್ನಿ. ಸರಿ ಬಿಡಪ್ಪ. ಯಾಕೆ ಚೆನ್ನಾಗಿಲ್ವಾ? ಅದ್ಭುತವಾಗೇ ಇದೆ. ನೀವು ಹೇಳಿದಾಗೆ ತುಂಬ ರುಚಿಯಾಗಿದೆ. ತಿನ್ನಿ ತಿನ್ನಿ. ನಳ ಮಹಾರಾಜನ ಹೆಸರು ಫೇಮಸ್ ಆದ ಮೇಲೆ ನಂದೇ ಈಗ ಫೇಮಸ್ ಆಗ್ತಾ ಇರೋದು. ಸಮರ್ಥ, ಮಾಧವ ಹಾಗಿದ್ದಾನೆ? ಹುಷಾರಾಗಿದ್ದಾನ? ಪರವಾಗಿಲ್ಲ ತಾತ,
ಇಲ್ಲಿ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ. ಸಮರ್ಥ್, ಅಮ್ಮ ಲೇಹ್ಯ ತರೋಕೆ ಹೇಳಿದ್ರು, ನಾನು ಮರ್ತೇ ಬಿಟ್ಟಿದ್ದೆ, ತಂದ್ಕೊಡ್ತೀನಿ. ಇದನ್ನ ಅಮ್ಮಂಗೆ ಕೊಟ್ಬಿಡು. ಯಾಕೋ ಈ ನಡುವೆ ಏನೂ ನೆನಪಲ್ಲೇ ಇರಲ್ಲ. ತಲೆ ತುಂಬ ಬರೀ ಶಾರ್ವರಿ ವಿಷಯನೇ ತುಂಬಿಕೊಂಡಿರುತ್ತೆ. ಅಲ್ಲ, ಈ ಶಾರ್ವರಿ ಕೊನೆಗಾಲ ಅನ್ನೋದೇ ಇಲ್ವಾ? ಅವಳು ಮಾಡ್ತಿರೋ ಪಾಪದ ಕೆಲಸಗಳೆಲ್ಲ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನನಗಂತೂ ಯಾರಿಗೆ ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕಬೇಕಾಗ್ಬಿಟ್ಟಿದೆ. ಇಲ್ಲ ಸಿರಿ, ಅವಳಂತೀಯ ದೂರ ಇಲ್ಲ. ನಾನು ನಿನ್ನೆ ಹೊರಡಬೇಕಾದ್ರೆ ಅಮ್ಮನ ಮುಖದಲ್ಲಿ ಒಂದು ಕೋಪ ನೋಡಿದೆ. ಅಮ್ಮನ ನಾನು ಯಾವತ್ತೂ ಆ ರೀತಿ ನೋಡಿರಲಿಲ್ಲ. ಕಣ್ಣಲ್ಲಿ ಬೆಂಕಿ. ಅಮ್ಮ ಶಾಂತವಾಗಿದ್ದಾರೆ ಅಂತ ಅಂದ್ಕೊಂಡ್ರು ಒಂಥರ ಸಿಟ್ಟು, ಈ ಉರಿತಿರೋ ಜ್ವಾಲಾಮುಖಿ ಅಂತಾರಲ್ಲ ಹಾಗೆ, ಆ ಥರ ಅನಿಸ್ತು ನನಗೆ. ಆಯಿತು ಬಿಡು, ಇನ್ನು ತುಳಸಿ ಸುಮ್ಮನೆ ಕೂತ್ಕೊಳ್ಳೋಳಲ್ಲ. ಶಾರ್ವರಿಗೆ ಅವಳ ಕೊನೆಗಾಲ ಹತ್ತಿರ ಬಂತು. ನಾನು ನಿನಗೆ ಕಳಿಸಿದ್ದೀನಲ್ಲ ಚಾಕು, ಅದು ಕೇಕ್ ಕಟ್ ಮಾಡೋಕ್ಕಲ್ಲ. ಆ ಚಾಕು ನಿಮ್ಮೆಲ್ಲರ ರಕ್ತ ನೋಡಬೇಕು. ಆ ದಿನನೂ ದೂರ ಇಲ್ಲ. ನಿಧಿ, ನೀನಿನ್ನೂ ಮಲಗಿಲ್ವಾ? ಏನಾದರೂ ಬೇಕಿತ್ತಾ? ಅದೇ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಬಂದೆ ದೊಡ್ಡಮ್ಮ. ನೀವು ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಹೋಗಿ ರೂಮಲ್ಲಿ ಆರಾಮಾಗಿ ಮಲ್ಕೊಳ್ಳಿ. ಪರವಾಗಿಲ್ಲ ನಿಧಿ, ನನಗಿಷ್ಟು ಬೇಗ ನಿದ್ದೆ ಬರಲ್ಲ. ಏಕೆ? ಮಾಮ್ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಅವಳು ಯಾವಾಗ ಸಿಗ್ತಾಳೆ, ಅವಳಿಗೆ ಎಷ್ಟು ಬೇಗ ಶಿಕ್ಷೆ ಆಗುತ್ತೆ ಅಂತೆಲ್ಲ ಅನ್ನಿಸ್ತಿದೆ ಅಲ್ವಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದಂತೂ ಕಟ್ಟಿಟ್ಟು ಬುದ್ಧಿ. ಆದರೆ ಏನೂ ತಪ್ಪು ಮಾಡದೇ ಇದ್ದವರು ನೆಮ್ಮದಿಯಾಗಿರಬೇಕು. ಅದೇ ನನ್ನ ಮನಸ್ಸಲ್ಲಿರೋದು. ಖಂಡಿತವಾಗ್ಲೂ ನೆಮ್ಮದಿಯಾಗಿರ್ತಾರೆ. ಈ ಮನೆಯವ್ರು ಎಲ್ಲರೂ ಶಾಶ್ವತವಾಗಿ ನೆಮ್ಮದಿಯಾಗಿರೋಂಥ ಟೈಮು ಆದಷ್ಟು ಬೇಗ ಬಂದೇ ಬರುತ್ತೆ. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ದೊಡ್ಡಮ್ಮ. ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ನೀವು ಇದೇ ಥರ ಯೋಚನೆ ಮಾಡಿ ಮಾಡಿ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೋತೀರಾ ಅಷ್ಟೆ. ಇಲ್ಲ ನಿಧಿ, ನೀನು ನಾ ಹೇಳದ್ನಲ್ಲ ದೊಡ್ಡಮ್ಮ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಇವಾಗ ಹೋಗಿ ಮಲ್ಕೊಳ್ಳಿ. ಎದ್ದೇಳಿ, ಬನ್ನಿ. ಇಷ್ಟೆಲ್ಲ ಆಗಿರೋದೇ ಈ ತುಳಸಿಯಿಂದ. ಇವಳು ಬರೋದಕ್ಕೂ ಮೊದಲು ಮನೆ ಚೆನ್ನಾಗೇ ಇತ್ತು. ಆದರೆ ಇವಳು ಬಂದಮೇಲೆ ಮನೇಲಿ ಅಲ್ಲೋಲ ಕಲ್ಲೋಲನೇ ಆಗೋಯ್ತು. ಈ ಮನೆಗೆ ನಮ್ಮಮ್ಮ ಮಹಾರಾಣಿ ಆಗಿದ್ಲು. ಇವಳು ಬರ್ತಿದ್ದ ಹಾಗೇನೆ ಇವಳು ಮಹಾರಾಣಿ ಥರ ಮೆರೆಯೋಕ್ಕೆ ಶುರು ಮಾಡಿದ್ಲು. ಇವಳು ಒಳ್ಳೆಯವಳು, ಇವಳಿಂದ ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳಿಂದ ನಮ್ಮಮ್ಮನೇ ತಲೆ ಮರೆಸ್ಕೊಂಡು ಓಡಾಡೋ ಹಾಗಾಯಿತು. ಅಣ್ಣಂದ್ರೆಲ್ಲ ಇವಳನ್ನ ಅಮ್ಮ ಅಂತ ಅಂದ್ಕೊಂಡಿರ್ಬೋದು, ಆದರೆ ನನಗೆ ನನ್ನ ಹೆತ್ತಿರೋ ಅಮ್ಮನೇ ಗ್ರೇಟ್. ಇವಳನ್ನ ನೋಡ್ತಿದ್ರೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆದರೆ ಏನು ಮಾಡಲಿ, ನನ್ನ ಒಬ್ಳಿಂದ ಅದು ಸಾಧ್ಯ ಆಗಲ್ಲ. ಇದಕ್ಕೆಲ್ಲ ಮಾಮ್ ನನ್ನ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ನಾನು ಮಾಮ್ ಪರವಾಗಿದ್ದೀನಿ ಅಂತ ಅವಳಿಗೆ ಹೇಗೆ ಹೇಳೋದು? ದೇವ್ರೆ,
ಆದಷ್ಟು ಬೇಗ ನನ್ನ ಅಮ್ಮ ಸಿಗೋ ಹಾಗೆ ಮಾಡು. ನನ್ನ ಅಮ್ಮ ಉಳಿಬೇಕು, ಅವಳು ಮತ್ತೆ ಈ ಮನೆನ ಆಳಬೇಕು. ಅದನ್ನು ನಾನು ಕಣ್ಣಾರೆ ಖುಷಿಯಿಂದ ನೋಡಬೇಕು. ಅಂದರೆ ನನ್ನ ಮಗಳು ನನಗೋಸ್ಕರ ಕಾಯ್ತಿದ್ದಾಳ. ಅವಳು ಚೆನ್ನಾಗಿರ್ಬೇಕು, ನಾನು ಅವಳನ್ನು ಮಾತಾಡಿಸ್ಬೇಕು. ನನಗೋಸ್ಕರ ಹಾತೊರಿತಿರೋ ನನ್ನ ಮಗಳಿಗೆ ನಾನು ಹೇಗಿದ್ದೀನಿ, ನಾನೇನು ಅಂದ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ಹೇಳಬೇಕು. ಇದ್ಯಾವುದಿದು ಇಷ್ಟೊತ್ತಲ್ಲಿ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ? ಎಷ್ಟು ಹೇಳಿದ್ರು ಕೇಳದೆ ಈ ಸೊಸೆ ಮುದ್ದು ಮೈಸೂರಿಗೆ ಹೋಗಿದ್ದಾಳೆ. ಕೇಳಿದ್ರೆ ಯಾವುದೋ ಹೊಸ ಪ್ರಾಜೆಕ್ಟು ಅಂತಾಳೆ. ಯಾಕೋ ಅವಳು ಹೋದಾಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನೇ ಆದರೂ ಸರಿ, ನಾನು ಹೋಗ್ತೀನಿ. ಅವಳ ಕೆಲಸ ಮುಗಿಯೋರ್ಗು ಅವಳ ಜೊತೆ ಇದ್ದು ಅವಳು ಬೆಂಗಾವಲಾಗಿರ್ತೀನಿ. ಜುಗ, ಏನೋ ಇದು? ಇಷ್ಟೊತ್ತಲ್ಲಿ ಬ್ಯಾಗು ಗೀಗು ಹೊತ್ಕೊಂಡು ಎಲ್ಲೂ ಹೊರಟೆ? ದತ್ತ ಮಹಾಪ್ರಭುಗಳೇ, ಅದೇನೋ ಪ್ರಾಜೆಕ್ಟು ಅಂತ ನನ್ನ ಸೊಸೆ ಮುದ್ದು ಮೈಸೂರಿಗೆ ಹೋಗಿದ್ದಾಳೆ. ಅವಳಲ್ಲಿಗೆ ಹೋದಾಗಿಂದ ಯಾಕೋ ನನ್ನ ಮನಸ್ಸಿನಲ್ಲಿ ಒಂಥರ ತಳಮಳ, ನೆಮ್ಮದಿನೇ ಇಲ್ಲ. ಅದಕ್ಕೆ ಮೈಸೂರಿಗೆ ಹೋಗಿ ಅವಳ ಜೊತೆ ಮಾತಾಡಿ ಅವಳನ್ನ ಸುರಕ್ಷಿತವಾಗಿ ವಾಪಸ್ ಮನೆ ಕರ್ಕೊಂಬರ್ತೀನಿ. ಜುಗ್ಗ, ನೀನೇನು ಆತಂಕ ಪಡಬೇಡ ಕಣೋ. ನಿನ್ನ ಸೊಸೆ ಮುದ್ದಿಗೆ ಏನೂ ಆಗೋದಿಲ್ಲ. ನೋಡು, ಅವಳು ಇಲ್ಲಿಂದ ಮೈಸೂರಿಗೆ ಹೋದ್ಲಲ್ಲ, ಅವಳು ಹೋಗ್ತಾ ಇದ್ದ ಹಾಗೇನೆ ಸಮರ್ಥು ಮಾಧವನಿಗೆ ಆ ವಿಷಯ ತಿಳಿಸಿದ್ದಾನೆ. ಮಾಧವ ಮೈಸೂರಿನ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವಳಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಕೇಳಿಕೊಂಡಿದ್ದಾನೆ. ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ. ಏನು ಹಾಕಬಾರ್ದು ಅನ್ನೋದೇ ನನ್ನ ಆಸೆ ದತ್ತ ಅವರೇ. ಆ ಮಗು ನನ್ನ ಮಗನ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದಾಗಿಂದ ನಾನು ತುಂಬಾನೇ ತಾತ್ಸಾರ ಮಾಡಿಬಿಟ್ಟಿದ್ದೀನಿ. ನನ್ನ ಮಗ ಸೊಸೆ ಇಬ್ರು ಒಂದೇ ಒಂದು ಕ್ಷಣನೂ ಸಂತೋಷವಾಗಿರೋದಕ್ಕೆ ಬಿಡಲಿಲ್ಲ. ನಾನು ಮಾಡಿರೋ ಎಲ್ಲ ಪಾಪ ಕೆಲಸಗಳಿಗೆ ಪ್ರಾಯಶ್ಚಿತ್ತ ಅಂದರೆ ನನ್ನ ಸೊಸೆನ ನಾನು ಚೆನ್ನಾಗಿ ನೋಡ್ಕೋಬೇಕು. ಎಷ್ಟಾಗತ್ತೋ ಅಷ್ಟು ಆ ಮಗು ಸೇವೆ ಮಾಡ್ಬೇಕು ನಾನು. ಇನ್ನು ಸ್ವಲ್ಪ ದಿನ ದತ್ತವ್ರೆ, ನನ್ನ ಮಗ ವಾಪಸ್ ಬಂದ್ಬಿಡ್ತಾನೆ. ಆಮೇಲೆ ನನ್ನ ಮಗ ಸೊಸೆ ಇಬ್ರು ಸಂತೋಷವಾಗಿರೋದನ್ನ ಈ ಕಣ್ಣುಗಳಲ್ಲಿ ನೋಡಬೇಕು ಅನ್ನೋ ಆಸೆ ನನಗೆ. ಅದಕ್ಕೆ
ನನಗಾಗಿ ಈ ಮನೆಯವ್ರಿಗಾಗಿ ಏನೂ ಆಗಬಾರ್ದು ಅನ್ನೋದು ನನ್ನ ಆಸೆ. ಚುಕ್ಕ, ನಾನು ನಿನಗೆ ಹೇಳಿದೆ ಅಲ್ವಾ ನೀನು ಸೊಸೆ ಮುದ್ದಿಗೆ ಏನೂ ಆಗೋದಿಲ್ಲ ಅಂತ. ನೋಡು, ಈ ಮನೆ ಮಕ್ಕಳೆಲ್ಲ ಸುಖವಾಗಿ ಸಂತೋಷವಾಗಿ ಇರಬೇಕು ಅನ್ನೋದು ನಿನ್ನ ಆಸೆ ಕಣು. ಇಂಥ ಒಳ್ಳೆ ಆಸೆನ ಆ ಭಗವಂತ ಖಂಡಿತ ನೆರವೇರಿಸ್ತಾನೆ ಕಣೋ. ಯೋಚನೆ ಮಾಡಬೇಡ, ಆದಷ್ಟು ಬೇಗ ಒಳ್ಳೆಯ ದಿವಸಗಳು ಬರುತ್ತೆ.